ಚಿತ್ರದುರ್ಗ ಜಿಲ್ಲೆಯಲ್ಲಿಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹಲ್ಲೆ ಯತ್ನಿಸಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಎಂ ಸತೀಶ್ ಕುಮಾರ್ ಎಂಬುವನನ್ನು ಬಂಧಿಸಿ ಜಿಲ್ಲೆಯಿಂದ ಗಡೀಪಾರು ಮಾಡುವಂತೆ ಒತ್ತಾಯಿಸಲಾಯಿತು. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಅಧ್ಯಕ್ಷ ಮಹಾಂತೇಶ್, ತಾಲೂಕು ಅಧ್ಯಕ್ಷ ಕೆಂಚಪ್ಪ, ರಾಜ್ಯ ಪರಿಷತ್ ರಾಜಪ್ಪ, ಕಾರ್ಯದರ್ಶಿ ಎಂಬಿ ವಾಸಂತಿ ಸೇರಿದಂತೆ ಶಿಕ್ಷಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ತಾಲೂಕು ಸಂಘದ ಅಧ್ಯಕ್ಷ ಇರ್ತಕ್ಕಂಥ ಕೆಂಚಪ್ಪನವರು ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಇದು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡ್ತಕ್ಕಂಥ ಗಣತಿದಾರರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಅವರು UHID ತೋರಿಸ್ತಕ್ಕಂಥ ಜಾಗಕ್ಕೆ ಹೋದ್ರೆ ಅಲ್ಲಿ ಲೊಕೇಶನ್ ಎಲ್ಲೆಲ್ಲ ತೋರಿಸುತ್ತೆ, ಅಲ್ಲಿ ಮನೆಗಳೇ ಇಲ್ಲ ಅಂತ ಕಡೆ ಒಂದು ಲೊಕೇಶನ್ ಅನ್ನು ತೋರಿಸುತ್ತೆ. ಅದು ಗೂಗಲ್ ಕನೆಕ್ಟ್ ಮಾಡಿರೋದು ನಮಗೆ ತುಂಬಾ ತೊಂದರೆ ಆಗ್ತೈತೆ. ನಾವು ಕೆಳಗೋಟೆಯಲ್ಲಿ ಒಂದ್ ಮನೆ ತೋರಿಸಿದ್ರೆ IDP ಲೇಔಟ್ ಅಲ್ಲಿ ಒಂದ್ ಮನೆ ತೋರಿಸುತ್ತೆ. ಹಂಗಾಗಿ ಗಣತಿ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಸರ್ವರ್ ಪ್ರಾಬ್ಲಮ್ ಅಂತೂ ತುಂಬಾ ಇದೆ. ಒಂದು ಮನೆ ಮಾಡೋ ಅಷ್ಟಲ್ಲಿ ಸರ್ವರ್ ಪ್ರಾಬ್ಲಮ್ ಅಂದ್ರೆ ಸಂಜೆವರೆಗೂ ಕೂಡ ಸರ್ವರ್ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಗಣತಿದಾರರು ನಮಗೆ ಇಡೀ ಶಿಕ್ಷಕರ ಸಂಘಕ್ಕೆ ಒಂದು ಪ್ರತಿ ಕ್ಷಣನೂ ಕ್ಷಣಕ್ಕೂ ಫೋನ್ ಕರೆಯನ್ನ ಮಾಡಿ ಆಗ್ತಕ್ಕಂಥ ತೊಂದರೆಗಳನ್ನ ಮನವರಿಕೆ ಮಾಡ್ತವೆ. ನಾವು ಜಿಲ್ಲಾ ಆಡಳಿತಕ್ಕೆ AD ಸಾಹೇಬ್ರ ಹತ್ರ ಮತ್ತು AC ಸಾಹೇಬ್ರ ಹತ್ರ ಮತ್ತು ತಾಲೂಕು ದಂಡಾಧಿಕಾರಿಗಳ ಅನೇಕ ಬಾರಿ ಮನವಿಯನ್ನು ಕೊಟ್ಟರು ಕೂಡ ಈ ತಾಂತ್ರಿಕ ದೋಷಗಳು ಇನ್ನೂ ಕೂಡ ನಿವಾರಣೆಯನ್ನಾಗಿಲ್ಲ. ರಾಜ್ಯ ಸಂಘ ಕೂಡ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ಅಲ್ಲಿ ಕೂಡ ಒಂದು ಶಿಕ್ಷಣ ಮಂತ್ರಿಗಳು ನಂತರ ಮುಖ್ಯಮಂತ್ರಿಗಳ ಜೊತೆ ಈಗ ಸಭೆ ನಡೀತಾ ಇದೆ. ಈ ನಂತರ ಮುಂದಿನ ಏನಾದರೂ ನಾವು ಟೆಕ್ನಿಕಲ್ ಇಶ್ಯೂಸ್ ಅನ್ನ ಸರಿಪಡಿಸುವ ಪಕ್ಷದಲ್ಲಿ ನಾವು ಈ ಒಂದು ಗಣತಿಯನ್ನ ಬಾಯ್ಕಟ್ ಮಾಡಬೇಕಂತ ಸಂದರ್ಭ ನಿರ್ಮಾಣ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡಿ ತತ್ಕ್ಷಣ ಜಿಲ್ಲಾಡಳಿತ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸಬೇಕಾಗಿ ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಿದ್ವಿ ಸಮೀಕ್ಷೆದಾರರ ಪರವಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಕೆಂಚಪ್ಪ ಎಸ್, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ. ಚಿತ್ರದುರ್ಗ ಜಿಲ್ಲೆಯ ಪ್ರತಿಯೊಬ್ಬ ನೌಕರರು ಸಹ ಭಯದ ವಾತಾವರಣದಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಮೊನ್ನೆ ತಾನೇ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿದೆ. ಏನಾದ್ರೂ ಕಾನೂನು ಇದೇ ಇರ್ತವೆ. ಅವ್ರ ಮೇಲೆ ಏನೋ ತಪ್ಪು ಮಾಡಿದ್ರೆ ಮಾಹಿತಿ ಹಕ್ಕಲ್ಲ ಅಥವಾ ಇನ್ನೊಂದು ಕೇಳಿ ಅದ್ ನಿದ್ ಮಾಡ್ಬೇಕು. ಅದನ್ನ ಬಿಟ್ಟು ಹಲ್ಲೆ ಮಾಡ್ತಕ್ಕಂಥದ್ದು ಬಹಳ ಖಂಡನೀಯವಾದ ವಿಚಾರ. ಆ ದೃಷ್ಟಿಯಿಂದ ಇವತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾ ಆಡಳಿತಕ್ಕೆ ಮತ್ತೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ವಿ. ಯಾಕಂತಂದ್ರೆ ನಮ್ಮ ಸರ್ಕಾರಿ ನೌಕರರಿಗೆ ರಕ್ಷಣೆ ಸಿಗಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಮನವಿ ಕೊಟ್ಟಿದ್ವಿ. ರಕ್ಷಣೆ ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟವನ್ನು ನಾವು ಮಾಡ್ತೀವಿ. ಈಗಾಗಲೇ ಆ ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಮತ್ತೆ ನಮ್ಮ ಅವರು ಅಧಿಕಾರಿಗಳು PDO ಅಧಿಕಾರಿಗಳಿಗೆ ಭಯದ ವಾತಾವರಣ ಇದೆ. ಮುಂದೆ ಅವರು ಹೊರಗಡೆ ಬಂದ್ರೆ ಅವ್ರಿಗೆ ತುಂಬಾ ತೊಂದರೆ ಆಗ್ತಕ್ಕಂಥ ಒಂದು ದೃಷ್ಟಿ ಇದೆ. ಆ ದೃಷ್ಟಿಯಿಂದ ಅವ್ರನ್ನ ಗಡೀಪಾರು ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಪೂರ್ವಕವಾಗಿ ಹೇಳ್ತಿದ್ವಿ. ಅದೇ ದೃಷ್ಟಿಯಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಶಿಕ್ಷಕರು ಗಣತಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಗಣತಿ ಕಾರ್ಯ ನಿರ್ವಹಣೆ ಮಾಡಬೇಕಾದ ಒಂದು ಸಂದರ್ಭದಲ್ಲಿ ನಾನು ಉದಾಹರಣೆ ತುರ್ನೂರು ಹೋಬಳಿ ಕರಿಯನ್ಮೆಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ಕರಿಯನ್ಮೆಟ್ಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಭರಮಸಾರ್ ಪ್ಲೇಸ್ ಅನ್ನು ತೋರಿಸ್ತೈತೆ. ಆ ಭರಮಸಾರ್ಕ್ ಹೋದಾಗ ಅಲ್ಲಿ ಶಿಕ್ಷಕರಿಗೆ ಮತ್ತು ಆ ನಾಗರಿಕರಿಗೆ ಒಂದು ಬಾಂಧವ್ಯ ಇರಲ್ಲ. ಅಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರೆ ಸರಿಯಾದ ಒಂದು ಮಾಹಿತಿಯನ್ನು ಕೊಡಲ್ಲ. ಹಾಗಾಗಿ ಸರಿಯಾದ ಒಂದು ಇದು ಓಪನ್ ಆಗ್ತಿಲ್ಲ. ಅದು OTPನೂ ಸಹ ಸರಿಯಾಗಿ ಸಿಗ್ತಿಲ್ಲ. ಆ ದೃಷ್ಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ತಾನೇ ವಿಡಿಯೋ ಕಾನ್ಫರೆನ್ಸ್ ಇತ್ತು. ಏನ್ ಸಾಕಷ್ಟು ತಾಂತ್ರಿಕ ದೋಷಗಳಿದಾವೆ. ಆ ತಾಂತ್ರಿಕ ದೋಷಗಳನ್ನ ಸರಿಪಡಿಸತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥದನ್ನ ನಾವು ಮೊನ್ನೆ 3 ದಿನಗಳ ಹಿಂದೆ ಮಾನ್ಯ ಮಂತ್ರಿಗಳು ಸುಧಾಕರ್ ಸಾಹೇಬರು ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ವಿ. ಈ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತಕ್ಕಂಥದ್ದನ್ನ ಅವ್ರು ಹೇಳಿದ್ರು. ಇದುವರೆಗೂ ಸಹ ಯಾವ ತಾಂತ್ರಿಕ ಸಮಸ್ಯೆಗಳು ಬಗೆಹರಿಲಿಲ್ಲ. ಎಲ್ಲಾ ಶಿಕ್ಷಕರು ಬಂದಲ್ಲಿ ನಮ್ಮ ಮಹಿಳಾ ಶಿಕ್ಷಕರಂತೂ 10 ಗಂಟೆ ಕುತ್ಕೊಂಡ್ರೆ ಏನು ಓಪನ್ ಆಗ್ತಾನಿಲ್ಲ. ನಾವೇನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಮ್ಮ ಜಿಲ್ಲಾ ಸಂಘ ಮತ್ತು ನೌಕರ ಸಂಘಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ತಾಲ್ಲೂಕು ದಂಡಾಧಿಕಾರಿಗಳು ನಿಮ್ಗೆ ಶಿಸ್ತಿನ ಕ್ರಮವನ್ನು ಒದಗಿಸ್ತೀವಿ, ನೀವು ಅಲ್ಲಿ ಪ್ಲೇಸ್ಗೆ ಹೋಗ್ರಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆ ಪ್ಲೇಸ್ಗೆ ಹೋದ್ರೆ ನಮ್ಗೆ ಯಾವ ಒಂದು ಮಾಹಿತಿಯೂ ಸಿಗ್ತಿಲ್ಲ. ಆದ್ರಿಂದ
ನಮ್ಗೇನು ನಾವು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸ್ಥಳದಲ್ಲಿ ನಮಗೆ ಸ್ಥಳ ಆಯ್ಕೆ ಮಾಡ್ಕೊಡ್ಬೇಕು. ಹಾಗಾದ್ರೆ ಮತ್ತ ಗಣತಿಯನ್ನು ಮಾಡ್ತೀವಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ಗಣತಿ ಮಾಡಲ್ಲ. ಯಾವುದೇ ಶಿಸ್ತಿನ ಕ್ರಮ ಅವ್ರ ಕೈ ಒಳ್ಳೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಶಿಕ್ಷಕರು ಯಾರು ಸಹ ಈ ವಿಚಾರಕ್ಕೆ ನೊಂದ್ಕೊಳ್ಬಾರ್ದು. ನಿಮ್ಮ ಪರವಾಗಿ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಿಮ್ ಪರವಾಗಿ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜಿ.ಬಿ. ಮಹಾಂತೇಶ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈಗ ತಾನೇ ಎಲ್ಲಾ ನೌಕರರನ್ನ ಒಳಗೊಂಡಂತೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ನೌಕರರ ಮೇಲೆ ಆಗಿರ್ತಕ್ಕಂಥ ಇತ್ತೀಚಿನ ಘಟನೆಯನ್ನು ಖಂಡಿಸಿ ಸೂಕ್ತವಾಗಿರ್ತಕ್ಕಂಥ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು. ಜೊತೆಗೆ ನಿರ್ಭೀತಿಯಿಂದ ನಮ್ಮ ಸರ್ಕಾರಿ ನೌಕರರು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತಕ್ಕಂಥ ಮನವಿಯನ್ನ ಮಾನ್ಯ ಜಿಲ್ಲಾಡಳಿತಕ್ಕೆ ಈಗ ತಾನೇ ಮಾಡಿ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಈಗ ತಾಲೂಕು ಆಫೀಸ್ ಮುಂದೆ ನಾವು ನಿಂತ್ಕೊಂಡು ತಮ್ಮ ಗಮನಕ್ಕೆ ತರ್ತಕ್ಕಂಥ ಇಷ್ಟೇನೆ, ನಮ್ಮ ಶಿಕ್ಷಕ ನೌಕರರಿಗೆ ಏನು ಗಣತಿಗೆ ಸಂಬಂಧಪಟ್ಟ ಏನು ಯೋಜನೆ ಮಾಡಿದ್ದಾರೆ ಅಲ್ಲಿ ಒಂದಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆ ಸಮಸ್ಯೆಗಳನ್ನ ಸರಿಪಡಿಸಿ ಅವಕಾಶವನ್ನು ಮಾಡಿಕೊಟ್ಟಲ್ಲಿ ಖಂಡಿತವೂ ಕೂಡ ನಮ್ಮ ಶಿಕ್ಷಕ ಮಿತ್ರರು, ಶಿಕ್ಷಕ ನೌಕರರು ಕೆಲಸವನ್ನು ಮಾಡ್ಲಿಕ್ಕೆ, ಸರ್ಕಾರದ ಕೆಲಸವನ್ನು ಮಾಡ್ಲಿಕ್ಕೆ ಬದ್ರಿದ್ದಾರೆ. ಸೊ ವಿಶೇಷವಾಗಿ ತಾಂತ್ರಿಕ ದೋಷಗಳು ಏನು ಕಂಡು ಬರ್ತಾ ಇದಾವೆ ಅವನ್ನ ನಿವಾರಣೆ ಮಾಡಿಕೊಡ್ಬೇಕಂತಕ್ಕಂಥ ಒತ್ತಾಯವನ್ನ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಗಳು ಜೊತೆಗೆ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಒತ್ತಾಯವನ್ನ ಮಾಡ್ತಾ ಇದಾವೆ. ಸೊ ಅಲ್ಲಿ ತಾಂತ್ರಿಕ ಸಮಸ್ಯೆಗಳನ್ನ ಇಟ್ಕೊಂಡು ನಮ್ಮ ನೌಕರರ ಮೇಲೆ ಒತ್ತಡವನ್ನು ಇರ್ತಕ್ಕಂಥದ್ದನ್ನ ನಾವು ಒಪ್ಪೋದಿಲ್ಲ. ಸೊ ನಾವು ಕೆಲಸ ಮಾಡ್ಲಿಕ್ಕೆ ಬದ್ರಿದ್ದೇವೆ. ವಿಶೇಷವಾಗಿ ನಮ್ಮ ಮಹಿಳಾ ನೌಕರರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಂದ ಬಳತಕ್ಕಂಥವರು, ಜೊತೆಗೆ 55 ವರ್ಷ ವಯಸ್ಸು ಮೀರಿರ್ತಕ್ಕಂಥ ಒಂದು ನೌಕರರು ಏನಿದ್ದಾರೆ, ಜೊತೆಗೆ ಹ್ಯಾಂಡಿಕ್ಯಾಪ್ಸ್ ಏನಿದ್ದಾರೆ, ಇನ್ನು ಅನೇಕ ಸಮಸ್ಯೆಗಳಿಂದ ಬಳತಕ್ಕಂಥವ್ರು ಏನಿದ್ದಾರೆ, ಗರ್ಭಿಣಿಯರು ವಿಶೇಷವಾಗಿ. ಸೊ ಅಂತವರಿಗೆ ವಿಶೇಷವಾಗಿ ಒಂದು ವಿನಾಯಿತಿಯನ್ನು ಕೊಡ್ತಕ್ಕಂಥ ಅವಕಾಶಗಳಿದ್ದಾಗಿಯೂ ಕೂಡ ಅವರನ್ನು ಕೂಡ ಇದರಲ್ಲಿ ತೊಡಗಿಸಿರ್ತಕ್ಕಂಥದ್ದು ನಾವು ಗಮನಕ್ಕೆ ಬಂದಿದೆ. ಹಾಗಾಗಿ ದಯಮಾಡಿ ಅವರುಗಳನ್ನ ಈ ಒಂದು ನಿಯೋಜನೆಯಿಂದ ಬಿಡಬೇಕು. ಬಿಟ್ಟು ಪರ್ಯಾಯವಾಗಿ ಬೇರೆ ನೌಕರರುಗಳೇನಿದ್ದಾರೆ ನಮ್ಮ ಇಲಾಖೆಯಲ್ಲಿ ತಗೊಂಡು ಈ ಕೆಲಸವನ್ನು ಮಾಡಿಸ್ಲಿಕ್ಕೆ ಅವಕಾಶವನ್ನು ಮಾಡಿಸ್ಕೊಡ್ಬೇಕು. ಜೊತೆಗೆ ನೌಕರ ಸ್ನೇಹಿಯಾಗಿ ವ್ಯವಸ್ಥೆಯಲ್ಲಿ ಕೆಲಸವನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಜೊತೆಗೆ ಒತ್ತಡವನ್ನು ಹಾಕೋದ್ರ ಮೂಲಕವಾಗಿ, ನೌಕರಿಗೆ ಒತ್ತಡವನ್ನು ಹಾಕೋದ್ರ ಮೂಲಕವಾಗಿ ಕೆಲಸವನ್ನ ಮಾಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ದಯವಿಟ್ಟು ನಮ್ಮ ಆಡಳಿತ ವ್ಯವಸ್ಥೆಗಳು ಮುಂದಾಗಬಾರ್ದು. ನಾವು ಕೆಲಸವನ್ನು ಮಾಡ್ಲಿಕ್ಕೆ ಬದ್ರಿದ್ದಾವೆ. ಸೊ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಟ್ಟು ಕೆಲಸವನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಪರಿಷತ್ ಸದಸ್ಯ ರಾಜಪುರ ಅಂತ ಹೇಳಿ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿ. ನನ್ನ ವರ್ಕಿಂಗ್ ಪ್ಲೇಸ್ ಚಿಕ್ಕುಂಟ್ನೂರು ಅಂತ ಹೇಳಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕುಂಟ್ನೂರು. ಈ ಗಣತಿಗೆ ನನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಗವಳ್ಳಿ ಅಂತ ಹೇಳಿ ಆಗಿದ್ದಾರೆ. ಆದ್ರೆ ನನ್ನ ಕೈಲಿ ಓಡಾಡಕ್ ಆಗ್ತಿಲ್ಲ. ಒಂದ್ ಮನೆಯಿಂದ ಒಂದ್ ಮನೆಗೆ ಲೊಕೇಶನ್ಗಳು ತುಂಬಾ ದೂರ ಇರೋದ್ರಿಂದ ನನ್ನ ಕೈಲಿ ಓಡಾಡಕ್ ಆಗ್ತಿಲ್ಲ. ನಿನ್ನೆ ಆದ್ರೂನು ಲೊಕೇಶನ್ ಎಲ್ಲ ತೋರಿಸಿದೆ ಅಂತ ನಾನು ಹೋಗಿದ್ದೆ. ಆದ್ರೆ ಅಲ್ಲಿ ಬೇರೆ ಊರು, ಆದ್ರೆ ಅದು ಡೆಪ್ಟೇಷನ್ ಇದೀನಿ, ಆದ್ರೂ ಅಲ್ಲಿ ಜನ ರೆಸ್ಪಾನ್ಸ್ ಮಾಡಲ್ಲ. ಒಂದ್ ಕುರ್ಚಿನೂ ಸಮೇತ ಕೊಡಲ್ಲ. 1 ಗಂಟೆ ಗಟ್ಲೆ ನಿಂತ್ಕೋಬೇಕು. ಒಂದೊಂದ್ ಮನೆಯಲ್ಲಿ 8-10 ಜನ ಇದ್ರೆ ನಮ್ಮಂತ ಹ್ಯಾಂಡಿಕ್ಯಾಪ್ಸ್ ಗಳು ಮಾಡಕ್ ಆಗ್ತಾ ಇಲ್ಲ. ದಯವಿಟ್ಟು ನನ್ನ ಹೆಸರು ತೆಗಿಬೇಕು. ಈ PH ಗಳದು ಮತ್ತೆ ಗರ್ಭಿಣಿಯವರು, ಮೆಡಿಕಲ್ ಇದ್ದವ್ರಿಗೆ ಅವ್ರೆಲ್ಲ ಹೆಸರು ತೆಗಿಬೇಕು. ಮತ್ತೆ ತಾಂತ್ರಿಕ ತೊಂದರೆಗಳು ಏನಿದಾವ ಅದನ್ನೆಲ್ಲ ಸರಿಪಡಿಸ್ಕೊಡ್ರಿ. ಈ ಕೊಡಗವಳ್ಳಿ ಡೆಪ್ಟೇಷನ್ ಇದೀನಿ. ನಂದು ವರ್ಕಿಂಗ್ ಪ್ಲೇಸ್ ಚಿಕ್ಕುಂಟ್ನೂರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ. ಜೊತೆಗೆ ನಾನು ಕರ್ತವ್ಯ ನಿರ್ವಹಿಸತಕ್ಕಂತ ಸ್ಥಳ ಕಾಟಾಳ್ ಬಳ್ಳಕಟ್ಟೆ ಆಗಿದ್ದು, ಈಗ ಈ ಗಣತಿ ಕಾರ್ಯಕ್ಕೆ ನನಗೆ ವಡ್ನಳ್ಳಿ ಗ್ರಾಮಕ್ಕೆ ನೇಮಕ ಮಾಡಿದ್ದಾರೆ. ಆ ವಡ್ನಳ್ಳಿ ಗ್ರಾಮಕ್ಕೆ ನಾನು ಹೋದಂತ ಸಂದರ್ಭದಲ್ಲಿ ಈಗ ಪ್ರತಿದಿನ, ಅಂದ್ರೆ ಈಗ ಸುಮಾರು 4ನೇ ದಿನ ಇವತ್ತಿಗೆ ಬರ್ತಾ ಇದೆ. ಈ 4 ದಿನಗಳಿಂದ ಪ್ರತಿದಿನನೂ ಒಂದೊಂದು ವರ್ಷನ್ ಚೇಂಜ್ ಮಾಡ್ತಾನೆ ಇದ್ದಾರೆ ಇವರು. ಆ ವರ್ಷನ್ಗಳು ನಾವು ಅಪ್ಡೇಟ್ ಆಗಿ ಮಾಡ್ಕೊಂಡು ಹೋದ್ರು ಸಹ ಆ ಜಾಗಗಳಲ್ಲಿ ನೆಟ್ ಕ್ಯಾಚ್ ಆಗ್ತಾ ಇಲ್ಲ. ಈವನ್ ಒಂದು ಫೋನು ಕೂಡ ಬರಲ್ಲ. ಜೊತೆಗೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಾವು ಯಾರೋ ಹೊಸಬರು ಶಿಕ್ಷಕರು ಅಲ್ಲಿ ಹೋದಂದಾಗ ಅಲ್ಲಿ ಯಾರು ಕೂಡ ನಮ್ಗೆ ನ್ಯಾಯಯುತವಾಗಿ ಯಾರು ಕೂಡ ನಮಗೆ ಸ್ಪಂದಿಸಲ್ಲ. ನೀವ್ ಯಾರೋ ನಮಗೆ ಗೊತ್ತಿಲ್ಲ, ನಾವ್ ಯಾವ ರೀತಿ ನಿಮ್ಗೆ OTP ಕೊಡೋಣ, ನೀವ್ ಯಾತಕ್ ಬರ್ತೀರಾ, ಈ ರೀತಿಯಾಗಿ ಅನೇಕ ಪ್ರಶ್ನೆಗಳು ಕೂಡ ನಮ್ಮ ಮಹಿಳಾ ಶಿಕ್ಷಕರ ಮೇಲೆ ನಡೀತಾ ಇದೆ. ಜೊತೆಗೆ ಈ ರೀತಿ ಆದರೆ ನಾವು ಕರ್ತವ್ಯ ನಿರ್ವಹಿಸುವುದು ಕೂಡ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ನಾವು ತಹಶೀಲ್ದಾರ್ಗೆ ನಾವು ಮನವಿಯನ್ನು ಸಹ ಸಲ್ಲಿಸಿದೀವಿ. ಸಂಘದಿಂದ ಕೂಡ ಹೇಳಿದೀವಿ. ಏನ್ ಹೇಳಿದ್ರು ಕೂಡ ನಾವು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಜಾಗದಲ್ಲಿ ನಮ್ಗೆ ಶಿಕ್ಷಕರ ಅಲ್ಲಿ ನೇಮಕ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಗೆ ಕರ್ತವ್ಯ ನಿರ್ವಹಿಸೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದೆ ಸರ್. ಜೊತೆಗೆ ಸರ್ವರ್ ಕೂಡ ತುಂಬಾ ಪ್ರಾಬ್ಲಮ್ ಇದೆ, ಪೂರ್ ನೆಟ್ವರ್ಕ್ ಇದೆ. ಎಲ್ಲೂ ಸಹ ಯಾವುದೇ ಕರ್ತವ್ಯ ನಿರ್ವಹಿಸಕ್ ಆಗ್ತಾ ಇಲ್ಲ. UHID ನಂಬರ್ಗಳು ಕೂಡ ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. 2-3 ಆಪ್ ಕೊಟ್ಟಿದ್ದಾರೆ. ಯಾವ ಡೌನ್ಲೋಡ್ ಮಾಡ್ಕೊಂಡ್ರು ಕೂಡ ಕೆಲಸ ಮಾತ್ರ ಯಾವುದೇ ರೀತಿ ಮುಂದುವರಿತಾ ಇಲ್ಲ.
ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀವಿ ಅಂದ್ರೆ ನಾವು ತಾಂತ್ರಿಕ ಸಮಸ್ಯೆಗಳನ್ನೆಲ್ಲದನ್ನು ಕೂಡ ಸರಿಪಡಿಸಿದಂತ ಸಂದರ್ಭದಲ್ಲಿ ನಾವು ಕರ್ತವ್ಯವನ್ನ ನೀಟಾಗಿ ನಾವು ನೆರವೇರಿಸ್ಕೊಡ್ತೀವಿ ಅಂತ ಹೇಳಿ ಹೇಳ್ತೀವಿ. ನಾವು ಕರ್ತವ್ಯ ನಿರ್ವಹಿಸಲ್ಲ ಅಂತ ಹೇಳಲ್ಲ, ಪ್ರತಿಯೊಬ್ರು ಕೂಡ ಕರ್ತವ್ಯನ ಮಾಡ್ತೀವಿ. ಬಟ್ ನಾವ್ ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೀವೋ ಅಂದ್ರೆ ಮಾಮೂಲಿ ಮುಂಚಿನ ಎಲ್ಲಿ ನಾವು ಕರ್ತವ್ಯ ಮಾಡ್ತೀವೋ ಅದೇ ಸ್ಥಳದಲ್ಲಿ ಕೊಟ್ಟಂತ ಸಂದರ್ಭ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಇನ್ಕ್ವಿಲಾಬ್ ನಮ್ಮ ಬೇಡಿಕೆಗಳು, ನಮ್ಮ ಬೇಡಿಕೆಗಳು ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘಕ್ಕೆ, ಕರ್ನಾಟಕ ರಾಜ್ಯ ನೌಕರರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಸಿ ಟೌನ್ ನ್ಯೂಸ್ ಕ್ಯಾಮ್ರಾಮನ್ ರಾಜು ಜೊತೆ ವರದಿಗಾರರು ವಿಜಯ್. ನಿಮ್ಮ ಸುದ್ದಿ ನಿಮ್ಮ ಧ್ವನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.